BL ಸಂತೋಷ್ ವಿರುದ್ಧ ಅವಹೇಳನ ಹೇಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರ ಜೊತೆ ವಕೀಲರ ನಡುವೆ ವಾಗ್ವಾದ ಕೂಡ ಆಯಿತು. ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಆಯಿತು. ಕೊನೆಗೂ ಕೂಡ ಖಾಕಿ ವಶದಲ್ಲಿದ್ದಾರೆ. ಅರೆಸ್ಟ್ ವಾರೆಂಟ್ ಕೇಳಿದ್ದ ತಿಮರೋಡಿ ಪರ ವಕೀಲರು ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಬ್ರಹ್ಮಾವರ ಠಾಣೆಗೆ ನಾವೇ ಕರೆದು ಬರ್ತೀವಿ ಅಂತೇಳಿ ವಕೀಲರು ವಾದವನ್ನು ಮಾಡ್ತಾರೆ. ಸೊ ನಿನ್ನೆ ವಿಚಾರಣೆಗೆ ಹಾಜರಾಗಲು ನೋಟಿಸನ್ನು ಪೊಲೀಸ್ ಕಡೆಯಿಂದ ಹೋಗಿರುತ್ತೆ. ಸೊ ಕೊನೆಗೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಪೊಲೀಸರ ವಶದಲ್ಲಿದ್ದಾರೆ. ಕಾರಣ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದಲೇ ಮನೆಗೆ ಹೋಗಿದ್ದು. ಬೆಳಗ್ಗೆಯಿಂದ ಪೊಲೀಸರು ಅಲ್ಲಿಗೆ ತೆರಳಿ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಕೊನೆಗೂ ಕೂಡ ಹೈ ಡ್ರಾಮಾದ ನಡುವೆಯೂ ಕೂಡ ವಶಕ್ಕೆ ಪಡೆದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೈ ಡ್ರಾಮಾ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸದಲ್ಲಿ ಒಂದು 5-6 ವ್ಯಾನ್ ಇತ್ತು ಪೊಲೀಸರದು. ಯಾಕೆ ಈ ರೀತಿ ಅರೆಸ್ಟ್ ಅಂತ ಹೇಳಿದ್ರೆ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯ ಸ್ಟೇಟ್ಮೆಂಟ್. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಈಗ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫೇಸ್ಬುಕ್ ಅಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದ ತಿಮರೋಡಿ BL ಸಂತೋಷ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಈ ಕುರಿತು ರಾಜೀವ್ ಕುಲಾಲ್ ಅವರು ನೀಡಿರುವಂಥ ದೂರಿನ ಮೇರೆಗೆ ಬ್ರಹ್ಮಾವರ ಠಾಣೆಯಲ್ಲಿ ದೂರು ದಾಖಲಾಗತ್ತೆ. ಸೊ ಭಾರಿ ಹೈ ಡ್ರಾಮಾದ ಬಳಿಕ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ. 8 ವಾಹನಗಳಲ್ಲಿ ತಿಮರೋಡಿ ನಿವಾಸಕ್ಕೆ ಸುಮಾರು 30 ಪೊಲೀಸರ ತಂಡ ಅವರ ಮನೆಯಲ್ಲೇ ಹೋಗಿದ್ರು. ಕೊನೆಗೂ ಕೂಡ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ ಪೊಲೀಸರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆರಳಿದ್ದಾರೆ. ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆರಳಿದ್ದಾರೆ. ಅಂದರೆ ಅವರದೇ ಆಗಿರುವಂಥ ವಾಹನ ಇತ್ತು. ಹಂಗಾಗಿ ಖಾಸಗಿ ವಾಹನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ತೆರಳಿದ್ದಾರೆ. ಉಡುಪಿ ನಗರದ ಬ್ರಹ್ಮಾವರ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಖಾಸಗಿ ವಾಹನದ ಮುಖಾಂತರ ತೆರಳಿದ್ದಾರೆ. ತಿಮರೋಡಿ ಜೊತೆಗೆ ಗಿರೀಶ್ ಮಟ್ಟಣ್ಣವರು ಕೂಡ ಪ್ರಯಾಣವನ್ನು ಮಾಡಿದ್ದಾರೆ. ನನ್ನ ಜೀವಕ್ಕೆ ಏನಾದರೂ ಆದರೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಖಾಸಗಿ ವಾಹನದಲ್ಲಿ ಹೊರಡುವ ಮುಂಚೆನೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ರು. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಪಾಪದ ವೀರೇಂದ್ರ ಹೆಗಡೆ ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಎದುರು ಬಲ ಹೋಗ್ಲಿ ಬೇಗ, ಹೋಗ್ಲಿ ಬೇಗ. ನಿನ್ನೆ ಇನ್ನೊಂದು ನಮ್ಮನ್ನು
ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಈ ಎದುರು ಬಲ ಹೋಗ್ಲಿ ಬೇಗ ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಖಿಲ್ ಈ ಎದುರು ಬಲ SIT ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಂಶೀರ್, ದೊಡ್ಡ ಮಟ್ಟದಲ್ಲಿ ಹೈಡ್ರಾಮವಾಯಿತು, ಕೊನೆಗೂ ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಸೊ ಏನಂದ್ರೆ ಯಾವ ರೀತಿಯಾಗಿ ಅವಹೇಳನಕಾರಿ ಸ್ಟೇಟ್ಮೆಂಟ್ ಇತ್ತು ಅಂತ, ಯಾವ ಕಾರಣಕ್ಕಾಗಿ ಈ ಒಂದು ಅರೆಸ್ಟ್? ಎಂ ಕುಮಾರ್, ಮುಖ್ಯವಾಗಿ ದ್ವೇಷ ಭಾಷಣ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣಾ ಪೊಲೀಸರು ಇಂದು ಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಗೆ ಆಗಮಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದೇ ವೇಳೆ ಸ್ವಲ್ಪ ಹೈಡ್ರಾಮನೆ ನಡೆಯಿತು ಅಂತ ಹೇಳ್ಬಹುದು. ಮುಖ್ಯವಾಗಿ ಇವರು ಪೊಲೀಸರು ಇವರ ಮನೆಗೆ ಬಂದಿದ್ದಾರೆ ಅಂತ ಹೇಳಿದಾಗ ಅವರ ಬೆಂಬಲಿಗ ಯುವಕರ ತಂಡ ಮನೆ ಎದುರು ಜಮಾಯಿಸಿತ್ತು. ಸ್ಥಳದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಜೊತೆಗೆ ಯಾವುದೇ ಒಂದು ನೋಟಿಸ್ ಅನ್ನ ನೀಡದೆ ಪೊಲೀಸರು ಏಕಾಏಕಿ ಬಂದಿದ್ದಾರೆ, ವಶಕ್ಕೆ ತೆಗೆದುಕೊಳ್ಳೋಕೆ ಬಂದಿದ್ದಾರೆ ಅಂತ ಸ್ವಲ್ಪ ಮಾತಿನ ಚಕಮಕಿ ಸ್ವಲ್ಪ ನಡೆಯಿತು. ಜೊತೆಗೆ ತಿಮ್ಮರೋಡಿ ಪರ ವಕೀಲರು ಪೊಲೀಸರ ಜೊತೆ ಮಾತನಾಡಿ ತಿಮ್ಮರೋಡಿ ಸ್ವತಃ ಠಾಣೆಗೆ ಹಾಜರಾಗ್ತಾರೆ ಅಂತ ಹೇಳಿದ್ರು. ಕೊನೆಗೂ ಅದರಂತೆ ತಿಮ್ಮರೋಡಿ ಅವರು ತಮ್ಮ ಕಾರಿನಲ್ಲಿ ಉಡುಪಿ ಪೊಲೀಸರ ಜೊತೆ ಇದೀಗ ಉಡುಪಿಗೆ ಬ್ರಹ್ಮವರಿಗೆ ಹೋಗಿರುವಂತದ್ದು. ಇವರ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರಾದ ಗಿರೀಶ್ ಮಠನ್ ಅವರ ಜಯಂತಿ ಕೂಡ ಕಾರಿನಲ್ಲಿ ತಿಮ್ಮರೋಡಿ ಜೊತೆ ತೆರಳಿರುವಂತದ್ದು. ಕೆಲ ದಿನ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಇವರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬುಧವಾರ ನಿನ್ನೆ ವಿಚಾರಣೆಗೆ ಹಾಜರಾಗುವಂತೆ ತಿಮ್ಮರೋಡಿ ಅವರಿಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಆದ್ರೆ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಇಂದು ಬೆಳಗ್ಗೆ ಬ್ರಹ್ಮಾವರ ಠಾಣಾ ಪೊಲೀಸರು ಉಜಿರೆ ತಿಮ್ಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಅವರ ಮನೆಗೆ ಆಗಮಿಸಿ ಅವರನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ರು. ಹೇಮಕುಮಾರ್. ಶಂಶೀರ್, ಈಗ ಅರೆಸ್ಟ್ ಅಂತೂ ಮಾಡಲಾಗಿದೆ, ಬಟ್ ಕಾರ್ಯಕರ್ತರು ಏನು ಹೇಳ್ತಾರೆ? ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಗಿರೋದ್ರಿಂದಾಗಿ ಸ್ಟೇಷನ್ ಮುಂದೆ ಏನಾದರೂ ಕಾರ್ಯಕರ್ತರು ಜಮಾವಣೆ ಆದ್ರ ಹೇಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಹೌದು, ಮುಖ್ಯವಾಗಿ ಸದನದಲ್ಲಿ ಕೂಡ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಗದ್ದಲ ಕೂಡ ಆಗಿತ್ತು. ಅವರು ಶಾಸಕ ಹರೀಶ್ ಪೂಜಾ ಅವರ ಒಂದು ಹೇಳಿಕೆಯನ್ನು ಉಲ್ಲೇಖ ಮಾಡಿ ಕೌಂಟರ್ ನೀಡುವಾಗ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಉಲ್ಲೇಖ ಮಾಡಿದ್ರು. ಹೀಗಾಗಿ ಸ್ವಲ್ಪ ಬಿಜೆಪಿ ಪರ ಶಾಸಕರು ಕೂಡ ಬಹಳಷ್ಟು ವಿಚಾರವನ್ನ ನಡೆಸಿದ್ರು. ತದನಂತರ ಅವರನ್ನು ವಶಕ್ಕೆ ಪಡೀತಾರೆ ಅಂತ ಹೇಳಲಾಗುತ್ತೆ, ಅರೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಇದೀಗ ಉಡುಪಿ ಠಾಣೆಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿ ಇವರನ್ನು ವಶಕ್ಕೆ ಪಡೆದಿಲ್ಲ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ RSS ಮುಖಂಡ BL ಸಂತೋಷ್ ಅವರ ವಿರುದ್ಧ ಅಪಮಾನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಸದ್ಯ ವಶಕ್ಕೆ ಪಡೆಯಲಾಗಿದ್ದು ಅವರು ಇದೀಗ ಠಾಣೆಗೆ ಹೋಗ್ತಾ ಇದ್ದಾರೆ. ಕೆಲ ನಿಮಿಷಗಳಲ್ಲಿ ಅವರು ಅಲ್ಲಿ ಠಾಣೆಗೆ ರೀಚ್ ಆಗ್ತಾರೆ. ಅಲ್ಲಿ ವಿಚಾರಣೆಯನ್ನು ಎದುರಿಸಲಿದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿನ್ನೆ ಇನ್ನೊಂದು ನಮ್ಮನ್ನು ವಾರೆಂಟ್ ಇಲ್ಲವೇ